ನಾವು ದೆಹಲಿಯಲ್ಲಿ 3 ಶವಗಳು ಪತ್ತೆಯಾಗಿದೆ. ದೆಹಲಿನೇ ಬೆಚ್ಚಿ ಬಿದ್ದಿದೆ ಈ ವಿಚಾರದಲ್ಲಿ. ಕಾರ್ನಲ್ಲಿ ಪತ್ತೆಯಾಗಿರುವಂಥದ್ದು. ಹಾಗಾದರೆ ಆ ಶವಗಳು ಯಾರ್ದು, ಯಾವ ಕಾರಣಕ್ಕೆ ಅಲ್ಲಿ ಬಂತು, ಯಾರಾದರೂ ತಂದು ಹಾಕಿದ್ದ ಅಥವಾ ಏನಾಯಿತು ಘಟನೆ ಅನ್ನುವಂತಹ ರೀತಿಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಪೀರಾಗದಲ್ಲಿ ಕಾರಿನೊಳಗೆ 3 ಶವಗಳು ಪತ್ತೆಯಾಗಿದೆ. ಕಾರಿನಲ್ಲಿ 3 ಶವಗಳೇನು ಪತ್ತೆ ಆಯ್ತಲ್ಲ, ಅದರ ಬೆನ್ನಿಗೆ ಫಕೀರ್ ಬಾಬಾ ಬಂಧನ ಆಗಿದೆ. ಈಗ 6 ಕೊಲೆಗಳ ಶಂಕಿತ ಫಕೀರ್ ಬಾಬಾ ದೆಹಲಿ ಪೊಲೀಸರ ವಶಕ್ಕೆ ಈಗ ಪಡೆದುಕೊಂಡಿದ್ದಾರೆ. ದೆಹಲಿ, ಯುಪಿ ಮತ್ತು ರಾಜಸ್ಥಾನದಲ್ಲಿ ಒಟ್ಟು 6 ಕೊಲೆಗಳನ್ನು ಮಾಡಿರ್ತಾನೆ. ಆ ಆರೋಪ ಇರ್ತಿರುತ್ತೆ ಇದ್ರ ಮೇಲೆ. ಉತ್ತರ ಪ್ರದೇಶದ ಫಿರೋಯಾಬಾದ್ ಏನಿದೆ ನಿವಾಸಿಯಾಗಿರ್ತಾನೆ. ಉತ್ತರ ದೇಹದಲ್ಲಿ ಲಡ್ಡು ಸೇವನೆಯ ಕುರುಹು ಕೂಡ ಪತ್ತೆಯಾಗಿದೆ. 2025ರ ಮೇ ತಿಂಗಳಲ್ಲಿ ಪೂಜೆ ನೆಪದಲ್ಲಿ ಯುವಕನ ಹತ್ಯೆ ಮಾಡಿದ ಆರೋಪ ಇತ್ತು. ದೆವ್ವ ಬಿಡಿಸುವುದು ಹಾಗೂ ಪರಿಹರಿಸುವ ಆಮಿಷವನ್ನು ಒಡ್ಡಿ ಕೃತ್ಯವನ್ನು ಎಸಗ್ತಾ ಇದ್ದ. ಫಿರೋಯಾಬಾದ್ ಮತ್ತು ಜೋಧ್ಪುರ್ ಏನಿದೆ ಆ ಕೊಲೆಯಲ್ಲಿ ಕೂಡ ಈತನ ಕೈವಾಡ ಇರುತ್ತೆ. ಯುಪಿ ಮತ್ತು ರಾಜಸ್ಥಾನ ಪೊಲೀಸರೊಂದಿಗೆ ದೆಹಲಿ ಪೊಲೀಸರ ಸಮನ್ವಯ ಕೂಡ ಆಗಿದೆ. ಹೆಚ್ಚಿನ ಸಂತ್ರಸ್ತರ ಪತ್ತೆಗೆ 3 ರಾಜ್ಯಗಳ ಪೊಲೀಸರಿಂದ ಜಂಟಿ ತನಿಖೆ ಆಗ್ತಾ ಇದೆ. ದೆಹಲಿಯಲ್ಲಿ 3 ಶವಗಳು ಪತ್ತೆಯಾಗಿದೆ. ಇಡೀ ದೆಹಲಿಯ ಜನತೆ ಬೆಚ್ಚಿ ಬೀಳ್ತಾ ಇದ್ದಾರೆ ಈ ವಿಚಾರವಾಗಿ. ದೆಹಲಿಯ ಪೀರಾಗಾದಲ್ಲಿ ಕಾರ್ ಏನಿತ್ತು ಆ ಕಾರ್ನೊಳಗಡೆ ಶವಗಳು ಪತ್ತೆಯಾಗಿದೆ. ಕಾರಿನಲ್ಲಿ 3 ಶವ ಇತ್ತಲ್ಲ, ಅದನ್ನು ನೋಡಿದರೆ ಒಂದು ಶಂಕೆ ವ್ಯಕ್ತವಾಗಿದೆ. ಈ ಶವಗಳೇನಿದೆ ಇದನ್ನು ಯಾರು ಕೊಲೆ ಮಾಡಿದ್ರು ಅಂತ ಹುಡುಕ್ತಾ ಹೋದಾಗ ಆ ವಿಚಾರವಾಗಿ ಫಕೀರ್ ಬಾಬಾ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಈತ ಈ ಹಿಂದೆ ಕೂಡ ಕೆಲವೊಂದು ಆರೋಪಗಳಲ್ಲಿದ್ದ. ಈತನ ಹೆಸರು ಕೇಳಿ ಬರ್ತಾ ಇತ್ತು. 6 ಕೊಲೆಗಳ ಶಂಕಿತ ಆರೋಪದ ಮೇಲೆ ಈತ ಓಡಾಡ್ತಾ ಇದ್ದ. ಈಗ ದೆಹಲಿ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ. ಆತನ ವಶಕ್ಕೆ ಪಡೆದುಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ದೆಹಲಿ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಒಟ್ಟು 6 ಕೊಲೆಗಳು ಏನಿದೆ ಈತನ ಮೇಲೆ ಅಂದರೆ ಆರೋಪ ಇರುತ್ತೆ, ಕೊಲೆಗಳ ಆರೋಪ. ಇನ್ನು ಉತ್ತರ ಪ್ರದೇಶದ ಫಿರೋಜಾಬಾದ್ ಏನಿದೆ ಆ ನಿವಾಸಿಯಾಗಿದ್ದಂತಹ ಕಮರುದ್ದೀನ್ ಅಲಿಯಾಸ್ ಬಾಬಾ ಏನಿದ್ದಾನೆ, ಈತ ಮೃತರ ದೇಹದಲ್ಲಿ ಲಡ್ಡುವನ್ನು ಸೇವಿಸಿರುವಂಥ ಒಂದು ಕುರುಹು ಕೂಡ ಪತ್ತೆಯಾಗಿದೆ ಅಂತ. ಹೀಗಾಗಿ 2025ರ ಮೇ ತಿಂಗಳಲ್ಲಿ ಒಂದು ಪೂಜೆಯ ನೆಪದಲ್ಲಿ ಯುವಕನ ಹತ್ಯೆ ಕೂಡ ಮಾಡಿರ್ತಾನೆ. ಆ ಆರೋಪ ಇರುತ್ತೆ. ಇದೇನೆಂದರೆ ಏನೀಗ ಬರ್ತಾರಲ್ಲ ಸುಳ್ಳು ಹೇಳ್ಕೊಂಡು ನಾನು ದೆವ್ವ ಬಿಡಿಸ್ತೀನಿ, ಭೂತ ಬಿಡಿಸ್ತೀನಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಬರ್ತಾರಲ್ಲ, ಅದೇ ರೀತಿಯಾಗಿ ಹೋಗಿರ್ತಾನೆ. ಈತನನ್ನು ಯಾರು ನಂಬ್ಕೊಂಡು ಬಂದಿರ್ತಾರಲ್ಲ ಅವರನ್ನು ಹತ್ಯೆ ಮಾಡಿರ್ತಾನೆ. ಆಮಿಷವನ್ನು ಒಡ್ಡಿ ಕೃತ್ಯವನ್ನು ಎಸಗಿರ್ತಾನೆ. ಆ ಆರೋಪಗಳು ಈತನ ಮೇಲಿವೆ. ಹೀಗಾಗಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಫಿರೋಜಾಬಾದ್ ಮತ್ತು ಜೋಧ್ಪುರ್ ಏನಿದೆ ಆ ಕೊಲೆಯಲ್ಲಿ ಬಾಬಾ ಕೈವಾಡ ಇದೆ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಹೀಗಾಗಿ 3 ರಾಜ್ಯದ ಪೊಲೀಸರು ಅದನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ 3 ರಾಜ್ಯಗಳ ಪೊಲೀಸರಿಂದ ಜಂಟಿ ತನಿಖೆ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಲಭ್ಯವಾಗಿಲ್ಲ. ತನಿಖೆಯ ನಂತರ, ವಿಚಾರಣೆಯ ನಂತರ ಈ ಶವಗಳು ಯಾರ್ದು, ಹೇಗೆ ಕೊಲೆ ಆಯಿತು, ಕೊಲೆಯೋ ಆಕಸ್ಮಿಕವೋ ಯಾರು ತಂದಾಕಿದ್ರು ಎಲ್ಲವೂ ಕೂಡ ಗೊತ್ತಾಗುತ್ತೆ ತನಿಖೆಯ ನಂತರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.